ಹಳೆಯಲ್ಲಿ ಟುನಿಯ ಮರದ ಮನೆ. ಪಕ್ಷಿಗಳು ಬಾಳ್ತಾ ಇದ್ದ ಊರಿನಲ್ಲಿ ಸುಮಾರು ಮನೆಗಳು ಇತ್ತು. ಅದರಲ್ಲಿ ಟುನಿಗುಬ್ಬಚ್ಚಿಯ ಮನೆ ತುಂಬಾ ಚಿಕ್ಕ ಮನೆ, ಹಳೆ ಮನೆ ಕೂಡ. ಯಾವಾಗ ಬೀಳುತ್ತೆ ಅಂತ ಅವಳಿಗೂ ಗೊತ್ತಿರ್ಲಿಲ್ಲ. ಆದ್ರಿಂದ ಪಾಪ ಟುನಿ ಯಾವಾಗ ಏನಾಗುತ್ತೋ ಅಂತ ಯೋಚನೆ ಮಾಡ್ಕೊಂಡೇ ಬಾಳ್ತಾ ಇದ್ಲು. ಅವಳು ಕಷ್ಟಪಟ್ಟು ದುಡಿಯೋ ಹಣ ಎಲ್ಲ ಮನೆ ಖರ್ಚಿಗೆನೆ ಸರಿ ಹೋಗ್ತಾ ಇತ್ತು. ಊರಿನಲ್ಲಿ ಪಕ್ಷಿಗಳೆಲ್ಲರೂ ಅವಳ ಹಳೆ ಮನೆಯನ್ನು ನೋಡಿ ತಮಾಷೆ ಮಾಡಿ ನಗಾಡ್ತಾ ಇದ್ರು. ಏನಾದ್ರೂ ಒಂದು ಹೇಳಿ ಟುನಿ ಮನ್ಸನ್ನ ಗಾಯ ಮಾಡ್ತಾನೆ ಇದ್ರು. ಟುನಿಯ ಮಗಳಾದ ಬುಜ್ಜಿಗುಬ್ಬಚ್ಚಿ ಎಲ್ಲರ ಮನೆಗಳನ್ನ ನೋಡಿ ಅವಳ ಮನೆ ಕೂಡ ಅದೇ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಆಸೆ ಪಡ್ತಿದ್ಲು. ಎಲ್ರ ಮನೆನೂ ತುಂಬಾ ಚೆನ್ನಾಗಿದೆ, ನಮ್ಗೂ ಇದೇ ರೀತಿ ಮನೆ ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಆದ್ರೆ ಏನ್ ಮಾಡೋದು, ನಾ ಬಾಳ್ತಾ ಇರೋ ಮನೆ ತುಂಬಾ ಚಿಕ್ಕ ಮನೆ. ಆ ಮನೆನ ನೋಡಿ ಎಲ್ರು ತುಂಬಾ ತಮಾಷೆನೂ ಮಾಡ್ತಾ ಇದ್ದಾರೆ. ಹಾಗಂತ ಅನ್ಕೊಂಡು ಬುಜ್ಜಿಗುಬ್ಬಚ್ಚಿ ಅಲ್ಲಿಂದ ಮನೆಗೆ ಹೋದ್ಲು. ಆವಾಗ ಮನೆಯಲ್ಲಿ ಟುನಿಗುಬ್ಬಚ್ಚಿ ಮನೆ ಕೆಲ್ಸ ಎಲ್ಲ ಮಾಡ್ತಿದ್ಲು. ಅಮ್ಮ, ಹೊಸ ಮನೆ ಕಟ್ಟೋದು ಯಾವಾಗ ಅಮ್ಮ? ಯಾಕ್ ಬುಜ್ಜಿ, ಇದ್ದಕ್ಕಿದ್ದಂತೆ ಈ ರೀತಿ ಕೇಳ್ತಾ ಇದೀಯ ನೀನು? ನಾವಿರೋದು ಹಳೆ ಮನೆ. ಈ ಹಳೆ ಮನೆಯಲ್ಲಿ ಎಷ್ಟ್ ದಿನ ಅಂತ ಬಾಳಕ್ಕಾಗುತ್ತೆ ಹೇಳು? ನಮ್ಮತ್ರ ಇರೋದನ್ನ ಇಟ್ಕೊಂಡು ಬಾಳ್ಬೇಕಲ್ವಾ? ನಿಜಾನೇ? ಹೊಸ ಮನೆ ಕಟ್ಟಕ್ಕೆ ಎಷ್ಟಮ್ಮ ಖರ್ಚಾಗುತ್ತೆ? ಗೊತ್ತಿಲ್ಲ ಬುಜ್ಜಿ, ಜಾಸ್ತಿ ಆಗುತ್ತೆ. ಅದಕ್ಕೆ ಅಲ್ವಾ ನಾನು ಹೊಸ ಮನೆ ಕಟ್ಟದೇ ಇರೋದು. ಯಾವತ್ತಾದ್ರೂ ಒಂದಿನ ನಾವು ಹೊಸ ಮನೆ ಕಟ್ಲೇಬೇಕಮ್ಮ. ಹಾಗೆ ಅವರಿಬ್ರು ಮಾತಾಡ್ಕೊಳ್ತಾ ಇದ್ರು. ಬುಜ್ಜಿಗುಬ್ಬಚ್ಚಿಗೆ ಅವಳ ತಾಯಿಯ ಪರಿಸ್ಥಿತಿ ಚೆನ್ನಾಗಿ ಗೊತ್ತಿತ್ತು. ಆದ್ರಿಂದ ತಾಯಿಯನ್ನ ಏನು ಹೇಳಕ್ಕಾಗ್ಲೂ ಇಲ್ಲ. ಆದ್ರೂ ಕೂಡ ಎಲ್ರೂ ತಮಾಷೆ ಮಾಡೋದ್ರಿಂದ ಅವರಿಗೋಸ್ಕರ ಒಂದು ಹೊಸ ಮನೆ ಕಟ್ಬೇಕು ಅಂತ ಹೊರಗಡೆ ಹೋಗಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ಲು. ಬುಜ್ಜಿ ಆ ರೀತಿ ಯೋಚನೆ ಮಾಡ್ತಿರೋದನ್ನ ನೋಡಿ ಟುನಿ ಅವಳ ಮನ್ಸಲ್ಲಿ, ಪಾಪ ಬುಜ್ಜಿಗೆ ಹೊಸ ಮನೇಲಿ ಇರ್ಬೇಕು ಅಂತ ಆಸೆ ಆಗ್ತಾ ಇದೆ. ನಾನು ಅದಕ್ಕೆ ಎಷ್ಟೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ. ಆದ್ರೆ ಏನ್ ಮಾಡೋದು, ಎಷ್ಟೇ ಕಷ್ಟಪಟ್ರು ಮನೆ ಕಟ್ಟಕ್ಕಾಗ್ತಾನೆ ಇಲ್ಲ. ಏನಾದ್ರೂ ಮಾಡಿ ಮನೆ ಕಟ್ಬೇಕು, ಇಲ್ಲಾಂದ್ರೆ ಕಷ್ಟಪಡ್ತಾಳೆ ಹಾಗಂತ ಅನ್ಕೊಳ್ತಿದ್ಲು. ಈ ಕಡೆ ಬುಜ್ಜಿಗುಬ್ಬಚ್ಚಿ ತುಂಬಾನು ಬೇಜಾರಿಂದ ಮನೆ ಹೊರಗಡೆ ಕೂತ್ಕೊಂಡಿದ್ಲು. ಅವಳನ್ನ ನೋಡಿ ಟುನಿ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಹೇಗಾದ್ರೂ ಅವಳನ್ನ ಸಮಾಧಾನ ಮಾಡ್ಬೇಕು ಅಂತ ಅವಳತ್ರ ಸಂತೋಷವಾಗಿ ಮಾತಾಡೋದಕ್ಕೋಸ್ಕರ ಹೊರಗಡೆ ಬಂದ್ಲು. ಏನ್ ಬುಜ್ಜಿ, ಇನ್ನು ಮನೆ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ? ಹೌದಮ್ಮ, ನಮ್ಮ ಹತ್ರ ಅಷ್ಟು ಹಣ ಇಲ್ಲ. ಆದ್ರೆ ಒಂದು ಒಳ್ಳೆ ಮನೆ ಇರೋದು ಒಳ್ಳೇದೇ ಅಲ್ವಾ? ಅದಕ್ಕೆ ಹಣ ಖರ್ಚಾಗ್ದೆ ಹೊಸ ಮನೆ ಹೇಗೆ ಕಟ್ಟೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಅದೆಲ್ಲ ನಡೆಯೋ ವಿಷಯನಾ? ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಹೀಗಿರುವಾಗ ಆವಾಗ್ಲೇ ಚಿಚುಕಾಗೆ ಅವಳ ಮನೆಯಿಂದ ಹೊರಗಡೆ ಬರ್ತಾ ಇದ್ಲು. ಅವರಿಬ್ರನ್ನ ನೋಡೋದ್ಲು. ಏನಾದ್ರೂ ಹೇಳ್ಬೇಕು ಅಂತ ಅವಳು ಅಂದ್ಕೊಂಡ್ಲು. ಏನ್ ಟುನಿ, ಇನ್ನೂ ನೀನು ಹೊಸ ಮನೆ ಕಟ್ಕೊಳ್ಳಿಲ್ವಾ? ಇಲ್ಲ ಚಿಚು, ನನ್ನ ಹತ್ರ ಹಣ ಇಲ್ಲ. ನಿನ್ನತ್ರ ಯಾವಾಗ ಹಣ ಇರುತ್ತೆ ನೀನು ಮನೆ ಕಟ್ಕೊಳ್ಳಕ್ಕೆ? ನೋಡ್ಕೊ, ಮುಂದೆ ಬರೋದು ಮಳೆಗಾಲ ಅಲ್ವಾ? ನಿನ್ನತ್ರ ಮನೆ ಇದೆ ಅಂತ ತುಂಬಾ ಜಂಬ ಕೊಚ್ಕೊಳ್ಬೇಡ, ಬಾಯಿ ಮುಚ್ಕೊಂಡು ಹೋಗು. ಮಳೆ ಬಂದ್ರೆ ನನ್ ಮನೆಯೊಳಗಡೆ ಅಂತೂ ಒಂದ್ ಹನಿ ನೀರು ಕೂಡ ಬೀಳಲ್ಲ. ಮಳೆ ನೀರು ಮನೆಯೊಳಗಡೆ ಬೀಳಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಾ ಇದ್ದೀರಾ? ನಾನ್ ತಗೊಂಡ್ ಬಂದು ಉಯ್ತೀನಿ, ಇವಾಗ ನೀವ್ ಹೋಗಿ. ಚಿಚುಕಾಗೆ ಕೋಪದಿಂದ ಮುಖ ತಿರ್ಸ್ಕೊಂಡು ಆ ಕಡೆ ಹೋದ್ಲು. ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಕೂಡ ತುಂಬಾನು ಕೋಪದಲ್ಲಿದ್ರು. ನೋಡಿದ್ಯಾ ಅಮ್ಮ, ಇದಕ್ಕೆ ನಾನ್ ಹೇಳೋದು, ಹೇಗಾದ್ರೂ ಮಾಡಿ ಮನೆ ಕಟ್ಬೇಕು ಅಂತ. ಆದ್ರೆ ಬುಜ್ಜಿ, ಮನೆ ಕಟ್ಟಕ್ಕೆ ಸರಿ ಬಿಡಮ್ಮ, ನಿನ್ನ ಹತ್ರ ಹಣ ಇಲ್ಲ ಅಷ್ಟೇ ತಾನೆ, ನಾನು ಇದಕ್ಕೇನಾದ್ರೂ ಯೋಚನೆ ಮಾಡ್ತೀನಿ ಹಾಗಂತ ಅನ್ಕೊಂಡು ಯಾವಾಗ್ಲೂ ಬುಜ್ಜಿಗುಬ್ಬಚ್ಚಿ ಮನೆಯ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಲು. ಹೀಗಿರುವಾಗ ಒಂದಿನ ಒಂದ್ ಮರನ ನೋಡ್ತಾ ಇದ್ದಾಗ ಬುಜ್ಜಿಗುಬ್ಬಚ್ಚಿಗೆ ಒಂದು ಒಳ್ಳೆ ಯೋಚನೆನೋ ಬಂತು. ಹೌದು, ನಮ್ಮೂರಲ್ಲಿ ಸುಮಾರು ಮರಗಳು ಇದೆ ತಾನೆ, ಆ ಮರಗಳಲ್ಲಿ ಒಂದ್ ಮರನ ಮನೆಯಾಗಿ ಬದಲಾಯಿಸ್ಕೊಂಡು ಬಾಳಿದ್ರೆ ಪ್ರಶಾಂತವಾಗಿರ್ಬೋದಲ್ವಾ? ಈ ಐಡಿಯಾ ತುಂಬಾ ಚೆನ್ನಾಗಿದೆ. ಮೊದ್ಲೇ ಇದನ್ನ ಅಮ್ಮನತ್ರ ಹೋಗಿ ಹೇಳ್ಬೇಕು ಹಾಗಂತ ಅನ್ಕೊಂಡು ಬುಜ್ಜಿ ತಕ್ಷಣ ಮನೆಯೊಳಗಡೆ ಹೋಗಿ ಟುನಿ ಹತ್ರ ಅವಳ ಐಡಿಯಾ ಬಗ್ಗೆ ಹೇಳಿದ್ಲು. ಏನು, ಮರನ ಮನೆಯಾಗಿ ಬದಲಾಯಿಸ್ಕೊಳ್ಳೋದಾ? ಅದು ಸಾಧ್ಯ ಆಗುತ್ತಾ? ಯಾಕಮ್ಮ ಆಗಲ್ಲ? ದೊಡ್ಡ ದೊಡ್ಡ ಮರಗಳಿದೆಲ್ಲ, ಅದ್ರಲ್ಲಿ ಒಂದ್ ಮರನ ಮನೆಯಾಗಿಸ್ಕೊಂಡು ನಾವು ಅದ್ರಲ್ಲಿ ಬಾಳ್ಬೋದು. ಮಳೆ ನೀರು ಕೂಡ ಒಳಗಡೆ ಬರಲ್ಲ ಅಲ್ವಾ? ಅದೂನು ನಿಜಾನೇ. ಹಾಗಾದ್ರೆ ಸರಿ, ಬಾ, ಒಂದು ಒಳ್ಳೆ ಮರ ನೋಡಿ ಅದನ್ನ ಮನೆಯಾಗಿ ಬದಲಾಯಿಸ್ಕೊಳ್ಳೋಣ. ಸರಿ ಬುಜ್ಜಿ, ನೀನ್ ಹೇಳಿದಾಗೇನೆ ಮಾಡೋಣ. ಹಾಗೆ ಟುನಿಗುಬ್ಬಚ್ಚಿ ಒಪ್ಕೊಂಡಿದ್ರಿಂದ ಬುಜ್ಜಿಗುಬ್ಬಚ್ಚಿ ತುಂಬಾನು ಸಂತೋಷಪಟ್ಲು. ಹಾಗೆ ಅವರಿಬ್ರು ಒಂದ್ ಮರದ ಮನೆ ಕಟ್ಟೋದಕ್ಕೋಸ್ಕರ ಊರೊಳಗಡೆ ಮರನ ಹುಡ್ಕೊಂಡು ಹೋಗ್ತಾ ಇದ್ರು. ಆವಾಗ ಊರಿಂದ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಮರ ಇರೋದನ್ನ ನೋಡಿದ್ರು. ಬುಜ್ಜಿ, ಅಲ್ ನೋಡಿದ್ಯಾ? ಆ ಮರ ದೊಡ್ಡದಾಗಿದೆ. ಮನೆ ಕಟ್ಟಕ್ಕೆ ಆ ಮರ ಸರಿ ಇರುತ್ತೆ ಅಲ್ವಾ? ಹೌದಮ್ಮ,
ಆ ಮರ ಚೆನ್ನಾಗಿದೆ. ಇವಾಗ ಈ ಮರನ ಮನೆಯಾಗಿ ಬದಲಾಯಿಸ್ಕೊಳ್ಳೋದು ಹೇಗೆ ಬುಜ್ಜಿ? ಏನಮ್ಮ ಇದೆ, ಮರದೊಳಗಡೆ ನಾವು ಕೆತ್ತಿದ್ರೆ ಅದು ಮನೆ ತರ ಬದಲಾಗುತ್ತೆ. ಆವಾಗ ಈ ಊರಲ್ಲಿ ಎಲ್ಲರ ಹತ್ರ ಇರುತ್ತನ ನಮಗೂ ಒಂದು ಒಳ್ಳೆ ಮನೆ ಇರುತ್ತೆ. ಆ ಮನೆ ತುಂಬಾ ಸ್ಟ್ರಾಂಗ್ ಆಗಿನೇ ಇರುತ್ತೆ. ಹೌದ್ ಬುಜ್ಜಿ, ಸರಿ ಬಾ, ಇವಾಗ್ಲೇ ನಾವ್ ಕೆಲ್ಸ ಶುರು ಮಾಡೋಣ. ಹಾಗಂತ ಅನ್ಕೊಂಡು ಟುನಿ ಹಾಗೂ ಬುಜ್ಜಿ ಇಬ್ರು ಸೇರಿ ಆ ಮರನ ಕಡಿಯಕ್ಕೆ ಶುರು ಮಾಡಿದ್ರು. ತುಂಬಾನೇ ಕಷ್ಟಪಟ್ಟು ಆ ಮರವನ್ನು ಮನೆಯಾಗಿ ಬದಲಾಯಿಸ್ತಾ ಇದ್ರು. ಹೀಗಿರುವಾಗ ಆ ಕಡೆ ಬಂದ ಮಹಿ ಹದ್ದು ಅವ್ರಿಬ್ರನ್ನು ಕೂಡ ನೋಡಿ, ಏನಿದೋ ನೀವಿಬ್ರು ಇಲ್ಲಿ ಏನಿ ಮಾಡ್ತಾ ಇದ್ದೀರಾ? ಈ ಮರನ ಮನೆಯಾಗಿ ಬದಲಾಯಿಸ್ಕೊಳ್ತಿದೀವಿ. ಏನೋ ಅದನ್ ಬಿಟ್ರೆ ನಿಮ್ಮಿಂದ ಏನ್ ಮಾಡಕ್ಕಾಗುತ್ತೆ? ಆದ್ರೆ ಈ ಕೆಲ್ಸ ಎಲ್ಲ ಬೇಕಾ ನಿಮ್ಗೆ? ಈ ಮರದ ಮನೆ ಮಳೆ ಬಂದ್ರೆ ಹೊಡ್ಕೊಂಡು ಹೋಗುತ್ತೆ. ನಮ್ ಮನೆಗಳ ತರ ಸ್ಟ್ರಾಂಗ್ ಆಗಿ ಏನೂ ಇರಲ್ಲ. ಏನಾದ್ರೂ ನಾವ್ ನೋಡ್ಕೊಳ್ತೀವಿ ಆಂಟಿ, ನಿಮ್ಗೇನ್ ಕಷ್ಟ? ನೀವ್ ಹೋಗಿ ಆಂಟಿ. ಚಿಕ್ಕ ಹುಡುಗಿ ಬಾಯಿ ಮಾತ್ರ ಎಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡು. ಹಾಗೆ ಮಹಿ ಹದ್ದು ಅಲ್ಲಿಂದ ಹೋಗ್ಬಿಡ್ತು. ಆಮೇಲೆ ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಸೇರಿ ಪುನಃ ಅವ್ರ ಕೆಲ್ಸನ ಶುರು ಮಾಡಿದ್ರು. ಅಮ್ಮ, ಎಲ್ಲರ ಮನೆಗಿಂತ ನಮ್ ಮನೆ ಚೆನ್ನಾಗಿರ್ಬೇಕಮ್ಮ. ಆ ಬುಜ್ಜಿ, ಚೆನ್ನಾಗಿರುತ್ತೆ. ಮನೆಗೆ ಬಾಗಿಲು ಕಿಟಕಿ ಎಲ್ಲಾನು ಇಡ್ತೀನಿ. ಸರಿ, ಇನ್ ಮುಂದೆ ನಾವು ಎಲ್ಲೇ ಇರ್ಬೇಕು. ಹಾಗೆ ಇಬ್ರು ಸೇರಿ ಆ ಮರದೊಳಗಡೆ ಎಲ್ಲಾನು ಕೆತ್ತಿದ್ರು. ಆಮೇಲೆ ಟುನಿಗುಬ್ಬಚ್ಚಿ ಆ ಮನೆಗೆ ಬಾಗಿಲು ಕಿಟಕಿ ಎಲ್ಲಾನು ಸೆಟ್ ಮಾಡಿ ಹಾಕಿ ನೋಡಿದ್ಲು. ಎಲ್ಲಾನು ಕರೆಕ್ಟ್ ಆಗಿತ್ತು. ಆ ಮನೇನ ನೋಡಿ ಅವರಿಬ್ರು ತುಂಬಾನು ಖುಷಿಯಾದ್ರು. ಅಮ್ಮ, ನಮ್ ಮನೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾ ಹೌದ್ ಬುಜ್ಜಿ, ಚೆನ್ನಾಗಿದೆ. ಇಷ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನ್ ಕೂಡ ಅನ್ಕೊಂಡಿರ್ಲಿಲ್ಲ. ಅಮ್ಮಯ್ಯ, ಹೇಗೋ ಒಂದ್ ಹೊಸ ಮನೆನ ಕಟ್ಟಿ ಆಯ್ತು. ಮುಂದೆ ಮಳೆ ಬಂದ್ರೂ ಕೂಡ ನಾವು ಯಾವ್ದ್ರ ಬಗ್ಗೆನೂ ಚಿಂತೆ ಪಡ್ಬೇಕಾಗಿದ್ದೇನಿಲ್ಲ. ಹಾಗೆ ಅವರಿಬ್ರು ಕೂಡ ಆ ಮನೆಯಲ್ಲೇ ವಾಸ ಮಾಡ್ತಾ ಇದ್ರು. ಹೀಗಿರುವಾಗ ಮಳೆಗಾಲ ಶುರುವಾಯ್ತು. ಎಲ್ಲ ಪಕ್ಷಿಗಳಿಗೂ ಮನೆ ಇರೋದ್ರಿಂದ ಅವರೆಲ್ರೂ ತುಂಬಾನು ಧೈರ್ಯದಿಂದ ಇದ್ರು. ಆದ್ರೆ ಮಳೆಯಂತೂ ಜೋರಾಗಿ ಬರ್ತಾ ಇತ್ತು. ಸ್ವಲ್ಪನೂ ನಿಲ್ಲೋ ತರನೇ ಕಾಣಿಸ್ತಾ ಇತ್ತಿಲ್ಲ. ಆದ್ರಿಂದ ಪಕ್ಷಿಗಳೆಲ್ರೂ ಆ ಮಳೆನ ನೋಡಿ ತುಂಬಾನು ಹೆದರ್ತಾ ಇದ್ರು. ಅಮ್ಮ, ಪ್ರವಾಹದ ನೀರು ತುಂಬಾ ಜಾಸ್ತಿನೇ ಬರ್ತಾ ಇದೆ ಅಲ್ವಾ? ಹೌದು ಬುಜ್ಜಿ, ಬರ್ತಾ ಇದೆ. ಆದ್ರೆ ಇಲ್ಲಿವರೆಗೂ ನೀರ್ ಖಂಡಿತ ಬರಲ್ಲ. ಒಂದ್ ವೇಳೆ ಇವಾಗ ಊರಿನೊಳಗಡೆ ನೀರು ತುಂಬಾನೇ ಬಂದಿರುತ್ತೆ ತಾನೆ? ಹೌದ್ ಬುಜ್ಜಿ, ನಾವ್ ಮಾತ್ರ ಹಳೆ ಮನೇಲಿ ಇದ್ದಿದ್ರೆ ಆಮೇಲೆ ಅಷ್ಟೇ ನಮ್ ಪರಿಸ್ಥಿತಿ. ಒಳ್ಳೇದಾಯ್ತು, ಇವಾಗ ನಾವು ಇಬ್ರು ಹೊಸ ಮನೆಯಲ್ಲಿ ಇರೋದು. ಹಾಗೆ ಅವರಿಬ್ರು ತುಂಬಾ ಜೋಪಾನವಾಗಿದ್ರು. ಹೀಗಿರುವಾಗ ಪ್ರವಾಹದ ನೀರೆಲ್ಲ ಊರೊಳಗಡೆ ಹೆಚ್ಚಾಗಿ ಬಂದಿದ್ರಿಂದ ಪಕ್ಷಿಗಳ ಮನೆಯೆಲ್ಲ ನೀರಲ್ಲಿ ಮುಳುಗೋಗ್ತಾ ಇತ್ತು. ಪಕ್ಷಿಗಳಿಗೆ ಏನ್ ಮಾಡುದು ಅಂತಾನೂ ಅರ್ಥ ಆಗ್ತಾ ಇಲ್ಲ. ಎಲ್ಲಿಗೋಗೋದು ಅಂತಾನೂ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಅಯ್ಯೋ ಮಹಿ, ಈ ಪ್ರವಾಹದಲ್ಲಿ ಎಲ್ರೂ ಮನೆನೂ ಹೊಡ್ಕೊಂಡು ಹೋಗ್ತಾ ಇದೆ. ಹೌದೌದು, ನನ್ ಮನೆನೂ ಹೊಡ್ಕೊಂಡು ಹೋಯ್ತು. ಏನ್ ಮಾಡೋದು ಅಂತ ಅರ್ಥನೇ ಆಗ್ತಾ ಇಲ್ಲ. ಹಾ, ನನ್ ಮನೆನೂ ಹೊಡ್ಕೊಂಡು ಹೋಯ್ತು. ಇಲ್ಲಿ ಯಾರ ಮನೇನೂ ಇಲ್ಲ. ಅಯ್ಯೋ, ಇವಾಗ ಎಲ್ಲಿಗೋಗೋದು ಎಲ್ಲಿ ಉಳ್ಕೊಳ್ಳೋದು ಏನು ಅರ್ಥನೇ ಆಗ್ತಿಲ್ವಲ್ಲ. ಹಾಗಂತ ಅಂದ್ಕೊಳ್ತಾ ಇದ್ರು. ಈ ಕಡೆ ಟುನಿ ಹಾಗೂ ಬುಜ್ಜಿಯ ಮನೆಯ ಹತ್ತಿರಾನು ಆ ಪ್ರವಾಹದ ನೀರು ಬಂತು. ಆದ್ರೆ ಆ ನೀರು ಮನೆಯೊಳಗಡೆ ಹೋಗ್ಲಿಲ್ಲ. ಅದನ್ನ ನೋಡಿ ಟುನಿ ಬುಜ್ಜಿ ಇಬ್ರು ಕೂಡ ತುಂಬಾನು ಸಂತೋಷ ಪಟ್ರು. ಅಮ್ಮಯ್ಯ, ನಮ್ ಮನೆಗಂತೂ ಏನೂ ಆಗ್ಲಿಲ್ಲ. ಮತ್ತೆ ಏನಮ್ಮ ಅಂದ್ಕೊಂಡೆ? ನಮ್ಮ ಮರದ ಮನೆ ಅಂದ್ರೆ? ಆದ್ರೆ ಊರಲ್ಲಿರುವವರ ಮನೆಗಳು ಏನಾಯ್ತು ಗೊತ್ತಿಲ್ವಲ್ಲ. ಅವ್ರು ಯಾವಾಗ್ಲೂ ನಮ್ ಬಗ್ಗೆ ಯೋಚನೆ ಮಾಡಿದ್ದೇ ಇಲ್ವಲ್ಲಮ್ಮ. ತಮಾಷೆ ಮಾಡ್ತಾ ಇದ್ರು ಯಾವಾಗ್ಲೂ. ಅವ್ರ ಬಗ್ಗೆ ನಾವ್ಯಾಕೆ ಯೋಚನೆ ಮಾಡ್ಬೇಕು? ಹಾಗೆ ಹೇಳ್ಬಾರ್ದು ಬುಜ್ಜಿ. ಹಾಗೆ ಇಬ್ರು ಮಾತಾಡ್ತಾ ಇದ್ರು. ಹೀಗಿರುವಾಗ ಈ ಕಡೆ ಪಕ್ಷಿಗಳೆಲ್ರು ಈ ರೀತಿ ಮಾತಾಡ್ಕೊಳ್ತಿದ್ರು. ಹೌದು, ಈ ಟುನಿ ಅಲ್ಲೆಲ್ಲೋ ಒಂದು ಮರದ ಮನೆ ಕಟ್ಕೊಂಡಿದ್ಲೋ. ಅಲ್ಲಿ ನೀರೇನೋ ಅಷ್ಟು ಹೋಗ್ಲೂ ಇಲ್ಲ. ನಾವ್ ಹೋಗಿ ಆ ಮನೆನ ನೋಡೋಣ್ವಾ? ಒಂದ್ ವೇಳೆ ಅವಳು ನಮ್ಗೇನಾದ್ರೂ ಸಹಾಯ ಮಾಡ್ತಾಳಾ? ಆದ್ರೆ ನಾವು ಅವಳನ್ನ ಬಾಯಿಗೆ ಬಂದ ಹಾಗೆ ಬೈದಿದೀವಿ ಅಲ್ವಾ? ಹೌದು, ಆದ್ರೆ ಒಂದ್ ವೇಳೆ ಅವಳು ನಮ್ಗೆ ಸಹಾಯ ಮಾಡಿದ್ರು ಮಾಡ್ಬೋದು. ಹಾಗಂತ ಅನ್ಕೊಂಡು ಪಕ್ಷಿಗಳೆಲ್ರು ಟುನಿಗುಬ್ಬಚ್ಚಿಯ ಮನೆಗೆ ಹೋದ್ರು. ಅವರನ್ನ ನೋಡಿ ಟುನಿ ಹಾಗೂ ಬುಜ್ಜಿ ಇಬ್ರು ಆಶ್ಚರ್ಯಪಟ್ರು. ಏನು, ಎಲ್ರು ಇಲ್ಲಿಗೆ ಬಂದಿದ್ದೀರಾ? ಇವಾಗ ಏನ್ ಹೇಳಕ್ಕೆ ಬಂದಿದ್ದೀರಾ? ಏನು ಹೇಳಕ್ಕಲ್ಲ ಬುಜ್ಜಿ, ನೀವು ಸಹಾಯ ಮಾಡ್ತೀರಾ ಏನೋ ಅಂತ. ಏನು, ಏನಾಯ್ತು ಚೋಟು? ನಮ್ ಮನೆಗಳೆಲ್ಲ ನೀರಲ್ಲಿ ಹೊಡ್ಕೊಂಡು ಹೋಯ್ತು ಟುನಿ. ಅದಕ್ಕೆ ಉಳ್ಕೊಳಕ್ಕೆ ನಮ್ಗೆ ಎಲ್ಲೋ ಜಾಗನೇ ಇಲ್ಲ. ಹೌದು, ನಾವು ನಿನ್ನ ಬಾಯಿಗೆ ಬಂದ ಹಾಗೆ ಬೈದಿದೀವಿ. ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ಬೇಡ. ಅರೆ, ಇವಾಗ ಯಾಕೆ ಮಹಿ ಆ ಮಾತೆಲ್ಲ? ಇಲ್ಲ ಟೋನಿ, ನಾವು ಮಾಡಿದ್ದೋ ತಪ್ಪು. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡೋ. ಹೋಗಕ್ಕೆ ಜಾಗ ಇಲ್ಲ. ನಿನ್ ಮನೇಲಿ ಸ್ವಲ್ಪ ಜಾಗ ಕೊಡ್ತೀಯಾ? ಅರೆ, ಅದ್ರಲ್ಲಿ ಏನಿದೆ ಅಂತೆ? ಬನ್ನಿ ಎಲ್ರು ಇಲ್ಲೇ ಇರಿ. ಹಾಗೆ ಟುನಿಗುಬ್ಬಚ್ಚಿ
ಕಷ್ಟ ಅಂತ ಬಂದವರಿಗೆ ಅವಳ ಮನೆಯಲ್ಲಿ ಜಾಗ ಕೊಟ್ಲು. ಅವ್ರೆಲ್ರೂ ಕೂಡ ಅದನ್ನ ನೋಡಿ ತುಂಬಾನು ಸಂತೋಷಪಟ್ರು. ಹಾಗೆ ಅವರೆಲ್ಲರೂ ಆ ಮರದ ಮನೆಯಲ್ಲೇ ವಾಸ ಮಾಡ್ತಾ ಇದ್ರು. ಪಕ್ಷಿಗಳು ಎಲ್ರೂ ಕೂಡ ಒಂದೊಂದು ವ್ಯಾಪಾರನ ಮಾಡ್ಕೊಂಡು ಆ ಜೀವನಾನ ಬಾಳ್ತಾ ಇದ್ರು. ಆ ಊರಿನಲ್ಲಿರುವ ಚಿಚುಕಾಗಿ ಟುನಿಗುಬ್ಬಚ್ಚಿ ಇಬ್ರಿಗೂ ಕೂಡ ಮೀನಿನ ಕೊಳೆ ಇತ್ತು. ಅವರ ಇಬ್ರು ಮನೇನು ಅಕ್ಕದ ಪಕ್ಕದಲ್ಲೇ ಇತ್ತು. ಅವರ ಕೊಳಗಳು ಕೂಡ ಅಕ್ಕದ ಪಕ್ಕದಲ್ಲೇ ಇತ್ತು. ಹಾಗೆ ಇಬ್ರು ಆ ಕೊಳಗಳಲ್ಲಿ ಮೀನುಗಳನ್ನ ಬೆಳೆಸ್ಕೊಂಡು ಅದು ದೊಡ್ಡದಾದ್ಮೇಲೆ ಅದನ್ನ ತಗೊಂಡೋಗಿ ಮಾರ್ತಿದ್ರು. ಟುನಿಗುಬ್ಬಚ್ಚಿ ಯಾವಾಗ್ಲೂ ಆ ಮೀನುಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಆ ಮೀನುಗಳಿಗೆ ಸರಿಯಾದ ಸಮಯದಲ್ಲಿ ಆಹಾರ ಕೊಡ್ತಾ ಇದ್ಲು. ಆದ್ರೆ ಚಿಚುಕಾಗಿ ಹಾಗಲ್ಲ, ಆಹಾರನ ಕೊಡಲ್ಲ, ಆ ಕೊಳದಲ್ಲಿರುವ ಮೀನುಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಇಲ್ಲ. ಟುನಿಗುಬ್ಬಚ್ಚಿ ಸಮಯಕ್ಕೆ ಸರಿಯಾಗಿ ಆಹಾರ ಕೊಡೋದ್ರಿಂದ ಅವಳ ಕೊಳದಲ್ಲಿದ್ದ ಮೀನುಗಳೆಲ್ಲ ಚೆನ್ನಾಗಿ ಬೆಳೀತಾ ಇತ್ತು. ಆದ್ರೆ ಚಿಚುಕಾಗಿ ಆಹಾರ ಹಾಕೋದಿಲ್ಲ ಅನ್ನೋದ್ರಿಂದ ಆ ಮೀನುಗಳು ಸರಿಯಾಗಿ ಬೆಳಿಲಿಲ್ಲ. ಹೀಗಿರುವಾಗ ಒಂದಿನ ಬೆಳಿಗ್ಗೆ ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಮೀನುಗಳಿಗೆ ಆಹಾರ ಹಾಕ್ತಾ ಇದ್ರು. ಅಮ್ಮ, ನಮ್ ಕೊಳದಲ್ಲಿ ಮೀನುಗಳೆಲ್ಲ ದೊಡ್ಡದಾಗಿದೆ ಅಮ್ಮ. ಹಾ ಹೌದ್ ಬುಜ್ಜಿ, ಈ ಮೀನುಗಳನ್ನ ತಗೊಂಡೋಗಿ ಮಾರ್ಬೇಕು. ಹಾ, ಈ ಸಲ ಒಳ್ಳೆ ಲಾಭನೇ ಸಿಗುತ್ತೆ ಅಮ್ಮ. ಪುನಃ ಚಿಕ್ಕ ಚಿಕ್ಕ ಮೀನುಗಳನ್ನ ತಗೊಂಡ್ ಬಂದು ಕೊಳದಲ್ಲಿ ಹಾಕ್ಬೇಕು. ಹಾ, ಮೀನುಗಳು ದೊಡ್ಡದಿರೋದ್ರಿಂದ ತುಂಬಾನೇ ಬೆಲೆ ಇರುತ್ತೆ. ಮತ್ತೆ ನಾವು ಆಹಾರ ಚೆನ್ನಾಗಿ ಹಾಕ್ತಿದ್ದೀವಿ ತಾನೇ? ಹಾಗೆ ಇಬ್ರು ಮಾತಾಡ್ತಾ ಇದ್ರು. ಆವಾಗ್ಲೇ ಚಿಚುಕಾಗೆ ಅಲ್ಲಿಗೆ ಬಂದ್ಲು. ಅವಳ ಕೊಳದಲ್ಲಿರುವ ಮೀನುಗಳನ್ನ ನೋಡ್ತಾ ಇದ್ಲು. ಆ ಮೀನುಗಳೆಲ್ಲ ಇನ್ನು ಚಿಕ್ಕದಾಗಿನೇ ಇತ್ತು. ಆದ್ರೆ ಟುನಿಯ ಕೊಳದಲ್ಲಿ ಮಾತ್ರ ಮೀನುಗಳು ತುಂಬಾನೇ ದೊಡ್ಡದಾಗಿತ್ತು. ಆ ಮೀನುಗಳನ್ನ ನೋಡಿ ಟುನಿ ಬುಜ್ಜಿ ಸಂತೋಷ ಪಡ್ತಾ ಇರೋದನ್ನ ನೋಡಿದ್ಲು. ಆವಾಗ ಚಿಚು ಅವಳ ಮನ್ಸಲ್ಲಿ, ಟುನಿ ಕೊಳದಲ್ಲಿ ಮೀನುಗಳು ದೊಡ್ಡದಾಗಿ ಬೆಳೆದಿದೆ, ಆದ್ರೆ ನನ್ ಕೊಳದಲ್ಲಿ ಮಾತ್ರ ದೊಡ್ಡದಾಗಿ ಬೆಳಿಲೇ ಇಲ್ಲ. ಯಾವಾಗ್ಲೂ ಈ ಮೀನ್ ವ್ಯಾಪಾರದಲ್ಲಿ ಟುನಿಗೆ ತುಂಬಾನೇ ಲಾಭ. ನಾನು ಆಹಾರ ಹಾಕಿಲ್ಲ ಅಂದ್ರೆ ಏನೋ ಆ ಕೊಳದಲ್ಲಿರುವ ಆಹಾರನ ತಿನ್ಬೋದಲ್ಲ ಹಾಗಂತ ಅಂದ್ಕೊಳ್ತಿದ್ಲು. ಬುಜ್ಜಿ, ನಾಳೆನೇ ಈ ಮೀನ್ಗಳನ್ನ ಮಾರ್ಕೆಟಲ್ಲಿ ಮಾರ್ಬೇಕು. ಹೌದಮ್ಮ, ನಿಜಾನೇ, ಮೀನು ತುಂಬಾ ದೊಡ್ಡದಾಗಿದೆ ಅಲ್ವಾ? ಹಾ, ಎಲ್ರೂ ಮೀನನ್ನ ನೋಡಿದ್ರೆ ಅವರೇ ನಮ್ಮ ಹತ್ರ ಬಂದು ತಗೊಂಡು ಹೋಗ್ತಾರೆ. ಅದೂನು ನಿಜಾನೇ, ನಾಳೆ ಬೆಳಿಗ್ಗೆನೆ ಮೀನ್ ಹಿಡಿಯೋಣ ಅಮ್ಮ. ಹಾಗೆ ಮಾತಾಡ್ಕೊಂಡು ಅವರಿಬ್ರು ಅಲ್ಲಿಂದ ಮನೆಗೆ ಹೋದ್ರು. ಆವಾಗ ಚಿಚುಕಾಗಿ ಏನ್ ಮಾಡ್ದು ಅಂತ ಯೋಚನೆ ಮಾಡ್ತಿದ್ಲು. ಈ ಮೀನುಗಳು ಇನ್ನೂ ಬೆಳೆಯಲ್ಲ, ನಾಳೆ ನಾನು ಇದನ್ನ ತಗೊಂಡು ಹೋಗಿ ವ್ಯಾಪಾರ ಮಾಡ್ತೀನಿ. ಚಿಕ್ಕ ಮೀನು ಇಷ್ಟಪಡೋರು ಕೂಡ ಇರ್ತಾರೆ ತಾನೇ, ಅವ್ರು ಬಂದು ಮೀನುಗಳನ್ನ ತಗೊಳ್ತಾರೆ. ಹಾಗೆ ಅಂದ್ಕೊಂಡು ಚಿಚುಕಾಗಿ ಅಲ್ಲಿಂದ ಹೋದ್ಲು. ಹೀಗಿರುವಾಗ ಮರುದಿನ ಬೆಳಗ್ಗೆ ಇಬ್ರು ಅವ್ರವ್ರ ಕೊಳದಲ್ಲಿ ಮೀನನ್ನ ಹಿಡಿದು ಅದನ್ನ ಮಾರ್ಕೆಟ್ಗೆ ಮಾರಕ್ಕೆ ತಗೊಂಡ್ ಬಂದ್ರು. ಟುನಿ ಹತ್ರ ಇರುವ ಮೀನುಗಳು ದೊಡ್ಡದಾಗಿ ಚೆನ್ನಾಗಿರೋದ್ರಿಂದ ಎಲ್ರು ಟುನಿ ಹತ್ರನೇ ಮೀನುಗಳನ್ನ ತಗೊಳ್ತಿದ್ರು. ಚಿಚು ಹತ್ರ ಯಾರು ಮೀನುಗಳನ್ನ ತಗೊಳ್ಳಿಲ್ಲ. ಅದನ್ನು ನೋಡ್ತಾ ಇದ್ದ ಚಿಚುಕಾಗಿಗೆ ಟುನಿನ ನೋಡಿ ತುಂಬಾನೇ ಹೊಟ್ಟೆ ಕಿಚ್ಚಾಯಿತು. ಆವಾಗ್ಲೇ ಮಹಿ ಹದ್ದು ಮೀನ್ ತಗೊಳ್ಳೋದಕ್ಕೋಸ್ಕರ ಅಲ್ಲಿಗೆ ಬಂದಾಗ ಚಿಚುಕಾಗಿ ಮಹಿನ ಅವಳ ಹತ್ರ ಕರೆದ್ಲು. ಬನ್ನಿ ಬನ್ನಿ, ಮೀನ್ ತಗೊಳಕ್ಕೆ ಬಂದಿದ್ದೀರಾ? ನನ್ನ ಹತ್ರ ಮೀನುಗಳು ತುಂಬಾ ಚೆನ್ನಾಗಿದೆ, ತಗೊಳ್ಳಿ. ಅರೆ, ಏನಿದು ಚಿಕ್ಕ ಚಿಕ್ಕ ಮೀನಾಗಿದೆ, ನೋಡಕ್ಕಷ್ಟೇನ್ ಚೆನ್ನಾಗಿಲ್ವಲ್ಲ? ಹಾಗೆಲ್ಲ ಏನಿಲ್ಲ, ಇವಾಗ್ಲೇ ಹಿಡ್ಕೊಂಡ್ ಬಂದ ಮೀನಿದು. ಇಲ್ಲ, ನನಗ್ ಬೇಡ, ನಾನು ಬೇರೆ ಕಡೆ ಎಲ್ಲಾದ್ರೂ ತಗೊಳ್ತೀನಿ ಹಾಗಂತ ಹೇಳಿ ಮಹಿ ಹದ್ದು ಟುನಿಗುಬ್ಬಚ್ಚಿ ಹತ್ರ ಮೀನ್ ತಗೊಳ್ಳೋದಕ್ಕೋಸ್ಕರ ಹೋಯ್ತು. ಟುನಿ ಹತ್ರ ಇದ್ದ ಮೀನುಗಳು ಮಹಿಗೆ ತುಂಬಾ ಇಷ್ಟ ಆಯ್ತು. ಹಾ, ಮೀನು ಚೆನ್ನಾಗಿದೆ, ಕೆಜಿಗೆ ಎಷ್ಟು? ಇವಾಗ್ಲೇ ಹಿಡ್ಕೊಂಡ್ ಬಂದಿರುವ ಮೀನು 1 ಕೆಜಿಗೆ 150 ರೂಪಾಯಿ. ಓ, ಪರವಾಗಿಲ್ವೇ? ಸರಿ, 1 ಕೆಜಿ ಮೀನ್ ಕೊಡಿ. ನೀವೇ ನೋಡಿ ಯಾವ ಮೀನ್ ಬೇಕು ಅಂತ ನೀವೇ ತಗೊಳ್ಳಿ. ಪರವಾಗಿಲ್ಲ, ಎಲ್ಲ ಮೀನು ಚೆನ್ನಾಗಿನೇ ಇದೆ, 1 ಕೆಜಿ ಕೊಡಿ. ಇಲ್ಲೇ ಮೀನ್ ಮಾಡ್ತಿರೋ ದಿನ ನನಗೆ ಗೊತ್ತಿರೋರ್ಗೆ ಹೇಳ್ತೀನಿ, ಅವರೂ ಬರ್ತಾರೆ. ಇಲ್ಲೇ ಮಾರ್ತಾ ಇರ್ತೀನಿ, ನೀವ್ ಹೇಳಿ. ಹಾಗೆ ಮಹಿ ಹದ್ದು ಟುನಿ ಹತ್ರ ಮೀನ್ ತಗೊಳ್ತಾ ಇದ್ಲು. ಅದು ನೋಡಿ ಚಿಚುಕಾಗಿಗೆ ತುಂಬಾನೇ ಕೋಪ ಬಂತು. ಚಿಚುಕಾಗೆ ಅವಳ ಮನ್ಸಲ್ಲಿ, ಎಲ್ರೂ ಆ ಟುನಿ ಹತ್ರನೇ ಮೀನ್ ತಗೊಳ್ತಾ ಇದ್ದಾರೆ, ನನ್ನ ಹತ್ರ ಯಾರೂ ತಗೊಳ್ತಾ ಇಲ್ಲ. ಹೀಗಿದ್ರೆ ನನ್ ವ್ಯಾಪಾರ ಹೇಗ್ ನಡೆಯೋದು? ಹೇಗೂ ಎಲ್ರೂ ಟುನಿ ಮಾರೋ ಮೀನುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ ಅಲ್ವಾ? ಇವತ್ ರಾತ್ರಿನೇ ಅವಳ ಕೊಳದಲ್ಲಿರುವ ಮೀನುಗಳನ್ನ ಹಿಡಿದು ನಾನ್ ನಾಳೆ ತಗೊಂಡ್ ಬಂದ್ ಮಾರ್ತೀನಿ, ಆವಾಗ ಗೊತ್ತಾಗುತ್ತೆ ಹಾಗಂತ ಅಂದ್ಕೊಂಡ್ಲು. ಹಾಗೆ ಚಿಚುಕಾಗಿ ಆ ದಿನ ರಾತ್ರಿ ಟುನಿಯ ಕೊಳದಲ್ಲಿರುವ ಮೀನುಗಳನ್ನ ಕದಿಬೇಕು ಅಂತ ನಿರ್ಧಾರ ಮಾಡಿದ್ಲು. ಟುನಿ ಹಾಗೂ ಬುಜ್ಜಿ ಇಬ್ರು ಮಲಗಿ ನಿದ್ರೆ ಮಾಡ್ತಾ ಇದ್ದಾಗ ಆ ಸಮಯದಲ್ಲಿ ಚಿಚ್ಚು ಟುನಿಯ ಕೊಳಕ್ಕೆ ಹೋಗಿ ಟುನಿಯ ಕೊಳದಲ್ಲಿರುವ ಮೀನುಗಳನ್ನ ಅವಳ ಕೊಳದಲ್ಲಿ ತೆಗೆದು ಬಿಸಾಕದ್ಲು. ಅದನ್ನ ನೋಡಿ ಸಂತೋಷಪಟ್ಲು. ಅಮ್ಮಯ್ಯ, ಒಂದ್ ಕೆಲ್ಸ ಮುಗೀತು, ನಾಳೆ ಈ ಮೀನುಗಳನ್ನ ತಗೊಂಡೋಗಿ ಮಾರ್ತೀನಿ. ಎಲ್ರು ನನ್ನ ಹತ್ರ ಬಂದು ಮೀನುಗಳನ್ನ ತಗೊಳ್ತಾರೆ, ಇಲ್ಲಾಂದ್ರೆ ನನಗೆ ತುಂಬಾ ಲಾಸ್ ಆಗುತ್ತೆ ಹಾಗಂತ ಅಂದ್ಕೊಂಡ್ಲು. ಮರುದಿನ ಇಬ್ರು ಮೀನ್ ಮಾರೋದಕ್ಕೋಸ್ಕರ ಮಾರ್ಕೆಟ್ಗೆ ಹೋದ್ರು. ಅವಾಗ ಕುಹುಬಾತು ಅಲ್ಲಿಗೆ ಬಂದು ಚಿಚ್ಚು ಹತ್ರ ಇರುವ ಮೀನುಗಳನ್ನ ನೋಡಿ, ಆಹಾ, ಮೀನ್ ತುಂಬಾ ಚೆನ್ನಾಗಿದೆ. ಹೌದು, ತುಂಬಾ ಚೆನ್ನಾಗಿದೆ, ತಗೊಳ್ಳಿ. ಕೆಜಿ ಮೀನು ಎಷ್ಟು? ಕೆಜಿಗೆ ಬರೀ 150 ರೂಪಾಯಿ. ಎಷ್ಟ್ ಮೀನ್ ಬೇಕಾದ್ರೂ ತಗೊಳ್ಳಿ. ಹಾಗೆ ಕುಹುಬಾತು
ಚಿಚು ಹತ್ರ ಮೀನ್ ತಗೊಳ್ತಾ ಇದ್ದಾಗ ಆವಾಗ್ಲೇ ಟುನಿಗುಬ್ಬಚ್ಚಿ ಚಿಚು ಹತ್ರ ಇರೋ ಮೀನುಗಳನ್ನ ನೋಡಿ ಅವಳ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು. ಇದೇನಿದು, ನಿನ್ನೆ ಚಿಚು ಹತ್ರ ಇದ್ದಿದ್ದೆಲ್ಲಾನು ಚಿಕ್ಕ ಚಿಕ್ಕ ಮೀನುಗಳು, ಆದ್ರೆ ಇವತ್ತು ಇದ್ದಕ್ಕಿದ್ದಂತೆ ಇಷ್ಟು ದೊಡ್ಡ ದೊಡ್ಡ ಮೀನುಗಳು ಬಂದಿದೆ. ಅದ್ ಹೇಗೆ? ಅವಳ ಕೊಳದಲ್ಲಿ ಚಿಕ್ಕ ಚಿಕ್ಕ ಮೀನುಗಳು ತಾನೇ ಇತ್ತು, ದೊಡ್ಡ ಮೀನುಗಳೇ ಇಲ್ವಲ್ಲ ಹಾಗಂತ ಅನ್ಕೊಂಡ್ಲು. ಸರಿ, ಒಂದೆರಡು ಮೀನ್ ಕೊಡು, ಮೀನು ಚೆನ್ನಾಗಿದೆ. ಪುನಃ ಇದೇ ರೀತಿ ಮೀನ್ ಸಿಗುತ್ತೋ ಇಲ್ವೋ? ಹೌದು ಹೌದು. ಹಾಗೆ ಕುಹುಬಾತು ಮೀನುಗಳನ್ನ ತಗೊಂಡು ಅಲ್ಲಿಂದ ಹೋದ್ಲು. ಆವಾಗ ಆ ಮೀನುಗಳನ್ನ ನೋಡಿ ಟೋನಿಗೆ ಅವಳ್ಕೊಳದ ಮೀನುಗಳ ತರ ಅನಿಸ್ತಿತ್ತು. ಆದ್ರಿಂದ ಟೋನಿ ತಕ್ಷಣ ಚಿಚುಕಾಗಿಯ ಹತ್ತಿರ ಹೋದ್ಲು. ಏನ್ ಚಿಚು, ಇಷ್ಟು ದೊಡ್ಡ ಮೀನುಗಳು ನಿನಗೆಲ್ಲಿಂದ ಸಿಕ್ತು? ಯಾಕೆ, ನಿನ್ನತ್ರ ಮಾತ್ರ ಅಲ್ಲ, ನನ್ನ ಹತ್ರನೂ ಮೀನಿನ ಕೊಳ ಇದೆ. ಆದ್ರೆ ಆ ಕೊಳದಲ್ಲಿ ಅಷ್ಟು ದೊಡ್ಡ ಮೀನ್ ಇಲ್ವಲ್ಲ. ಈ ಮೀನು ನನ್ ಕೊಳದ್ದು. ಅರೆ, ಯಾಕೆ ನಿನ್ ಕೊಳದಲ್ಲಿ ಮಾತ್ರ ದೊಡ್ಡ ಮೀನು ಇರುತ್ತಾ? ಹೌದು, ಈ ಮೀನುಗಳು ನಂದೇ. ಅಂದ್ರೆ ನನ್ನನ್ನ ಕಳ್ಳಿ ಅಂತ ಹೇಳ್ತಾ ಇದೀಯಾ? ಹಾಗೆ ಅಲ್ಲಿ ಚಿಚುಕಾಗಿ ಹಾಗೂ ಟೊನಿಗುಬ್ಬಚ್ಚಿ ಇಬ್ರು ಮಧ್ಯದಲ್ಲಿ ಜಗಳ ಶುರುವಾಯ್ತು. ಟೊನಿ ಅಂತೂ ಚಿಚುಕಾಗಿನೇ ಕಳ್ಳಿ ಅಂತ ಹೇಳ್ತಾ ಇದ್ಲು. ಸ್ವಲ್ಪ ಸಮಯದಲ್ಲಿ ಅವರಿಬ್ರು ಅವ್ರವ್ರ ಮನೆಗೆ ಹೋದ್ರು. ಅಯ್ಯೋ, ಸಿಕ್ಕಾಕೊಂಡೆ. ಆ ಟೊನಿ ನನ್ನನ್ನ ಕಂಡಿಡಿದ್ಬಿಟ್ಲಾ? ಹೇಗೋ ಜಗಳ ಮಾಡಿ ತಪ್ಪಿಸ್ಕೊಂಡೆ. ನಿನ್ನೆ ತುಂಬಾನೇ ಮೀನ್ ತೆಗೆದ್ಬಿಟ್ಟೆ ಅಲ್ವಾ, ಅದಕ್ಕೆ ಕಂಡಿಡ್ದಿದ್ದಾಳೆ. ಇವತ್ತು ಹಿಡಿಲೇಬಾರ್ದು ಹಾಗಂತ ಅಂದ್ಕೊಳ್ತಾ ಇದ್ಲು. ಟೊನಿಗುಬ್ಬಚ್ಚಿ ಮಾತ್ರ ಇನ್ನೂ ಮೀನುಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ಲು. ಆವಾಗ್ಲೇ ಬುಜ್ಜಿಗುಬ್ಬಚ್ಚಿ ಅವಳ ತಾಯಿ ಹತ್ರ ಬಂದ್ಲು. ಏನಾಯ್ತಮ್ಮ, ಯಾಕಮ್ಮ ಒಂಥರ ಇದೆಯಾ? ಏನಿಲ್ಲ ಬುಜ್ಜಿ, ಇವತ್ತು ಆ ಚಿಚು ದೊಡ್ಡ ದೊಡ್ಡ ಮೀನುಗಳನ್ನ ತಗೊಂಡ್ ಬಂದಿದ್ಲು. ಅದು ನಮ್ ಕೊಳದ ಮೀನುಗಳು. ಅಂದ್ರೆ ಅವ್ರು ಕಳ್ತನ ಮಾಡಿದ್ರಾ? ಸರಿಯಾಗಿ ಗೊತ್ತಿಲ್ಲ, ಆದ್ರೆ ನೋಡಿದ್ರೆ ಹಾಗೇನೆ ಅನಿಸ್ತಿದೆ. ಅವಳ್ದು ಅಂತಿದ್ದಾಳೆ. ನನಗೇನೋ ಡೌಟ್ ಬರ್ತಿದೆ. ಇವತ್ ಯಾಕೋ ರಾತ್ರಿ ನಾವು ಕೊಳದ ಹತ್ರ ಕೂತ್ಕೊಂಡು ನೋಡೋಣ ಅಮ್ಮ, ಅವ್ರು ಕದಿಯಕ್ ಬರ್ತಾರಾ ಅಂತ. ಆವಾಗ ಅವಳು ಸಿಕ್ಕಾಕೊಳ್ತಾಳೆ. ಆ ದಿನ ಕೊಳದ ಹತ್ರ ಅವರಿಬ್ರು ಕಾವಲು ಕಾಯ್ತಾ ಇದ್ರು. ಆದ್ರೆ ಚಿಚುಕಾಗಿ ಅಂತ ಅಲ್ಲಿಗೆ ಬರ್ಲೇ ಇಲ್ಲ. ಆದ್ರಿಂದ ಅವರಿಬ್ರಿಗೂ ಏನೂ ಅರ್ಥ ಆಗ್ಲಿಲ್ಲ. ಏನ್ ಚಿಚು ಬರ್ಲಿಲ್ಲ? ಏನೋ ಅಮ್ಮ, ಅವ್ರ ಕೊಳದ ಮೀನೇ ಆಗಿರ್ಬೋದಾ? ಇರ್ಬೋದು, ಆದ್ರೆ ನಾಳೆ ಅವಳು ದೊಡ್ಡ ಮೀನ್ ತಗೊಂಡ್ ಬರ್ಬೇಕು, ಇಲ್ಲಾಂದ್ರೆ ಅಷ್ಟೇ ಅವಳನ್ನ. ಸರಿ ಅಮ್ಮ, ಬಾ ಮಲ್ಗೋಣ. ಹಾಗೆ ಆ ದಿನಾನೋ ಕಳೀತು. ಮರುದಿನ ಬೆಳಿಗ್ಗೆ ಇಬ್ರು ಮೀನ್ ವ್ಯಾಪಾರಕ್ಕೋಸ್ಕರ ಮೀನ್ ಮಾರ್ಕೆಟ್ಗೆ ಬಂದ್ರು. ಆವಾಗ ಚಿಚುಕಾಗೇನು ದೊಡ್ಡ ದೊಡ್ಡ ಮೀನುಗಳನ್ನ ತಗೊಂಡ್ ಬಂದಿತ್ತು. ಅದನ್ನ ನೋಡಿ ಟುನಿಗುಬ್ಬಚ್ಚಿ ಸೈಲೆಂಟ್ ಆದ್ಲು. ಆದ್ರೆ ಅದಕ್ಕಿಂತ ಮೊದ್ಲೇ ಚಿಚುಕಾಗಿ ಅವಳ ಕೊಳದಿಂದ ದೊಡ್ಡ ಮೀನುಗಳನ್ನ ಕದ್ದಿತ್ತು. ಹೀಗೆ ದಿನಗಳು ಹೋಗ್ತಾ ಇತ್ತು. ಅಮ್ಮಯ್ಯ, ಹೇಗೋ ನನ್ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ನನಗ್ ತುಂಬಾ ಸಂತೋಷ ಆಗ್ತಾ ಇದೆ. ಒಳ್ಳೆ ಲಾಭನೂ ಸಿಗ್ತಾ ಇದೆ. ಏನ್ ಬೇಕಾದ್ರೂ ಹೇಳು, ಈ ಟುನಿ ಕೊಳದಲ್ಲಿರುವ ಮೀನುಗಳಂತೂ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಹಾಗಂತ ಅನ್ಕೊಳ್ತಾ ಇದ್ಲು. ಆ ದಿನ ರಾತ್ರಿ ಸಮಯ ಕೂಡ ಪುನಃ ಟುನಿಯ ಕೊಳದಲ್ಲಿ ಮೀನುಗಳನ್ನ ಕದಿಯೋದಕ್ಕೋಸ್ಕರ ಚಿಚುಕಾಗೆ ಬಂದಾಗ ಚಿಚುಕಾಗೆ ಯಾವ ಮೀನುಗಳನ್ನ ಹಿಡಿಯೋದು ಅಂತ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ಲು. ಆವಾಗಲೇ ನಿದ್ರೆ ಮಾಡ್ತಿದ್ದ ಬುಜ್ಜಿಗೆ ಎಚ್ಚರವಾಯಿತು. ಅವಳು ಕೊಳದ ಹತ್ರ ನೋಡಿದಾಗ ಅಲ್ಲಿ ಚಿಚುಕಾಗೆ ನಿಂತ್ಕೊಂಡಿತ್ತು. ಓಹೋ, ನಮ್ ಕೊಳದ ಹತ್ರ ನಿಂತ್ಕೊಂಡಿದ್ದಾರಂದ್ರೆ ಖಂಡಿತ ಮೀನನ್ನ ಕದಿಯೋದಕ್ಕೋಸ್ಕರ ಇರ್ಬೋದು. ವಿಷಯನ ಅಮ್ಮನ ಹತ್ರ ಹೇಳ್ಬೇಕು. ಆಹಾ, ಎಷ್ಟ್ ಚೆನ್ನಾಗಿ ಇನ್ನೊಬ್ರು ಕೊಳದಿಂದ ಮೀನ್ ಕದಿಯಕ್ಕೆ ಬಂದಿದ್ದಾರೆ ನೋಡು ಹಾಗಂತ ಬುಜ್ಜಿ ಟುನಿ ಹತ್ರ ಹೋಗಿ ವಿಷಯನ ಹೇಳದ್ಲು. ಅದನ್ ಕೇಳಿ ಟುನಿಗುಬ್ಬಚ್ಚಿಗೆ ತುಂಬಾನು ಕೋಪ ಬಂತು. ಅಂದ್ಕೊಂಡೆ ಅವಳೇ ಮಾಡ್ತಾ ಇರೋದು. ಇವಾಗ ಏನಮ್ಮ ಮಾಡೋದು? ನಾವಿದನ್ನ ಊರಲ್ಲಿ ಹೇಳಿದ್ರೆ ಯಾರು ನಮ್ಮನ್ನ ನಂಬಲ್ಲ. ಊರಲ್ಲಿರೋ ಎಲ್ಲರನ್ನ ಕರ್ಕೊಂಡು ಹೋಗ್ಬೇಕು. ಹಾಗಾದ್ರೆ ಎಲ್ರಿಗೂ ಫೋನ್ ಮಾಡಮ್ಮ. ಹಾಗೆ ಟುನಿ ತಕ್ಷಣ ಊರಲ್ಲಿರುವ ಪಕ್ಷಿಗಳಿಗೆ ಕೆಲವರಿಗೆ ಕಾಲ್ ಮಾಡಿ ವಿಷಯನ ಹೇಳದ್ಲು. ಅವರೆಲ್ಲರೂ ಟುನಿ ಮನೆಗೆ ಬರ್ತಾ ಇದ್ರು. ಟುನಿ ಹಾಗೂ ಬುಜ್ಜಿ ಇಬ್ರು ಕೊಳದ ಹತ್ರ ನಿಂತ್ಕೊಂಡಿರುವ ಚಿಚುಕಾಗಿ ಏನ್ ಮಾಡ್ತಾ ಇದ್ದಾಳೆ ಅಂತ ನೋಡ್ತಿದ್ರು. ಬೇಗ ಮೀನುಗಳನ್ನ ಕದ್ಕೊಂಡು ಹೋಗ್ಬೇಕು. ಅವ್ರಿಗೆ ನನ್ ಮೇಲೆ ಅನುಮಾನ ಇದೆ. ಒಂದ್ ವೇಳೆ ಅವ್ರು ಬಂದ್ ನೋಡಿ ನಾನ್ ಸಿಕ್ಕಾಕೊಂಡ್ರೆ ಆಮೇಲೆ ನನ್ ಕತೆ ಮುಗೀತು. ಹಾಗೆ ಚಿಚು ಅಂದ್ಕೊಳ್ತಾ ಇದ್ದಾಗ ಚೋಟು ಹಾಗೂ ಲೂಸಿ ಅಲ್ಲಿಗೆ ಬಂದ್ರು. ಅವ್ರೆಲ್ರೂ ಸೇರಿ ಚಿಚು ಮೀನ್ ಕದಿತಾ ಇರೋದನ್ನ ನೋಡಿ ಅವಳ ಹತ್ತಿರ ಹೋದ್ರು. ಆವಾಗ ಅವ್ರನ್ನ ನೋಡಿ ಚಿಚು ಅಂತೂ ತುಂಬಾನೇ ಶಾಕ್ ಆದ್ಲು. ನೋಡಿದ್ರಾ ಚಿಚು ಏನ್ ಮಾಡ್ತಾ ಇದ್ದಾಳೆ ಅಂತ? ಏನ್ ಚಿಚು ಇದು, ಇಲ್ಲೇನ್ ಮಾಡ್ತಾ ಇದೀಯಾ? ನಾನೇನ್ ಮಾಡ್ದೆ? ನಾನೇನೋ ಮಾಡ್ಲಿಲ್ಲವಲ್ಲ. ಎಲ್ಲಾನು ನಾವ್ ನೋಡಿದ್ವಿ. ನೀನ್ ನಾಟಕ ಮಾಡ್ಬೇಡ. ಯಾಕೆ ಚಿಚು ಈ ರೀತಿ ಮಾಡ್ತಿದ್ಯಾ? ನನ್ ಕೊಳದಲ್ಲಿ ಮೀನುಗಳು ದೊಡ್ಡದಾಗಿಲ್ಲ, ಅದಕ್ಕೆ ಆ ರೀತಿ ಮಾಡ್ದೆ. ಅದಕ್ಕಿಂತ ನಾನ್ ಕಷ್ಟಪಟ್ಟು ಬೆಳೆಸೋ ಮೀನುಗಳನ್ನ ನೀನ್ ಮಾರ್ತೀಯಾ? ಇನ್ ಮುಂದೆ ಹಾಗೆ ಮಾಡಲ್ಲ. ಅಮ್ಮ, ಸುಮ್ನೆ ಬಿಡ್ಬೇಡಮ್ಮ. ಹಾ, ಇಷ್ಟು ದಿನ ಇವಳು ಮೀನ್ ಮಾರಿದೋ ನನ್ ಮೀನುಗಳನ್ನೇ. ಹೌದಾ? ಹಾಗಾದ್ರೆ ಅದಕ್ಕೆ ಹಣ ತಗೊಟುನಿ. ಹೌದು, ಇಷ್ಟು ದಿನ ಮೀನ್ ಮಾರ್ದೆ ಅಲ್ವಾ, ಆ ಹಣ ಕೊಡು. ಹಾಗೇನೆ ಇವತ್ತಿಂದ ನೀನ್ ನನ್ ಕೊಳದ ಹತ್ರ ಬರ್ಬಾರ್ದು, ಆಮೇಲೆ ಅಷ್ಟೇ. ಚಿಚುಕಾಗೇನು ಬೇರೆ ಏನು ಮಾಡಕ್ಕಾಗ್ದೆ ಮೀನ್ ವ್ಯಾಪಾರ ಮಾಡಿದ ಹಣನ ಟುನಿಗೆ ಕೊಟ್ಲು. ಆಮೇಲೆ ಆ ದಿನದಿಂದ ಟುನಿಯ ಕೊಳದ ಹತ್ತಿರ ಚಿಚು ಅಂತೂ ಬರ್ಲೇ ಇಲ್ಲ.